ನನ್ನ ತಂದೆ ಶರೀರದ ಒಣಗಿದ ಮೂಳೆಗಳಿಂದ ದಾಳಗಳನ್ನು ಮಾಡಿಕೊಂಡು ನಿನ್ನ ಕುರುವಂಶ ನಿರ್ವಂಶ ಮಾಡುವೆ. ಫಸ್ಟಿಗೆ ಯಾರಿಗೆ ಸಹ ಇದು ಗೊತ್ತಿರಲಿಲ್ಲ, ನಾಟಕ ಮಾಡ್ತಿದ್ರು ಇದೆಲ್ಲ ನಮ್ಗೆ ಯಾರಿಗೆ ಇನ್ಫಾರ್ಮೇಶನ್ ಗೊತ್ತು. ಬಟ್ ಒಂದಿನ ನಮಗೆ ಅವರು ಸ್ಟೇಜ್ ಮೇಲೆ ಬಂದು ಫುಲ್ ಎಲ್ಲ ವೇಷಭೂಷಣ ಎಲ್ಲ ಹಾಕಿ ಮತ್ತೆ ಮಾತಾಡ್ಲಿಕ್ಕೆ ಬಂದಾಗ ಎಷ್ಟು ಖುಷಿಯಾಗಿದೆ ಅಂದರೆ ನಮ್ಗೆ ಗೊತ್ತೇ ಇರಲಿಲ್ಲ. ಲೈಕ್ ಅವ್ರು ನಾಟಕ ಮಾಡ್ತಾರೆ, ಅದು ಚಂದ ಮಾಡಿ ನಾಟಕ ಮಾಡಿದ್ದಾರೆ. ತಾಲು ದೀಪಗಳ ಸೋಲು ಕಂಬಗಳ ಮಧ್ಯೆ ತೂಗು ಮಂಚದಲ್ಲಿ ಮಲಗಿ ನಿದ್ರಿಸುತ್ತಿರುವ ದ್ರೋಹಿ ನನ್ನ ಸಹೋದರರನ್ನು ಸೆರೆಮನೆಯಲ್ಲಿ ಇಟ್ಟು ದಿನಕ್ಕೊಂದು ಹಿಡಿ ಅನ್ನ ಒಂದು ಹೊಳೆ ನೀರು ಕೊಡುತ್ತಿದ್ದೆ. ಆ ಹಿಡಿ ಕೂಳು ನನಗೆ ಕೊಟ್ಟು ಒಬ್ಬೊಬ್ಬರಾಗಿ ಪ್ರಾಣ ತ್ಯಾಗ ಮಾಡಿದರು. He's a talented actor. Like he does Katha Prasanga. Once he acted also. Recently we saw. It was so good. ಮೊನ್ನೆ ನಾವು ನಾಟಕ ಪ್ರಾಕ್ಟೀಸ್ ಮಾಡುವಾಗ ಬಂದಿದ್ರು ವೇಷ ಹಾಕೊಂಡು. ತುಂಬಾ ಖುಷಿ ಆಯ್ತು ನೋಡಿ. ಅನ್ಸಿರ್ಲಿಲ್ಲ ಯಾವತ್ತು ಇವರು ಇಂಥ ದೊಡ್ಡ ಪ್ರತಿಭೆ ಅಂತ. ವಿಜಯನ ಬಗ್ಗೆ ಪನ್ನೋಡ ನಮ್ಮ ಗೇಟಿಗೆ ಸುರೂಕು ಬಂದಾಗ ಒಂಚು ತೆಲ್ಗೆದ ಮೊನ್ನೆ ತೋಜಂಡ ವಿಜಯನ ಮೊನ್ನೆ ಅವತ್ತಿನ ಮುರಾಣಿ ಅವ್ರನ್ನ ಪ್ರತಿಭೆ ಗೊತ್ತಾಂಡೆಂಗಿಲೆಗ್ ಕಾಲೇಜಿಗೆ ಒಂಜಿ ಮಲ್ಲ ಥ್ಯಾಂಕ್ಸ್ ಪನ್ನೋಡ್ದೆ ಪಂಡ ಇಂಚಿನ ಪ್ರತಿಭೆನ ಗುರುತುಪತ್ತದ ಅಕ್ಕುಲು ಒಂದು ಸ್ಟೇಜ್ ಮೆತ್ತಕಂತೇರು. ನಾನು ಶಾಲೆಗೆ ಹೋಗುವಾಗ ನನ್ನ ತಾಯಿ ಮನೆ ಹತ್ರ ಒಂದು ಯಾವಾಗೂ ಪ್ರಾಕ್ಟೀಸ್ ಮಾಡ್ತಿದ್ರು. ಆಗ ನನ್ನ ತಾಯಿ ಹೇಳಿದ್ರು, ನನ್ನ ತಾಯಿ ನೀನು ಹೋಗು ರಾಮಗೆ ಸೇರ್ಕೋ, ನಾನು ಬೇಕಾದ್ರೆ ಮಾತಾಡಿ ಬರ್ತೀನಿ ಅಂತ ಹೇಳಿದ್ರು. ಆಗ ನಾನೇನು ಮಾಡಿದೆ, ಆಯಿತು ಅಮ್ಮ ನೀನು ಹೋಗಿ ಕೇಳಿ ಬನ್ನಿ, ನಿಮ್ಗೆ ಇಷ್ಟ ಆದರೆ ನಾನು ಹೋಗಿ ಮಾಡ್ತೀನಿ ಅಂತ ಹೇಳಿದೆ. ಹಾಗೆ ಹೋಗಿ ಒಂದು ಮಾಸ್ಟರ್ ಹತ್ರ ಕೇಳಿದ್ರು, ಇವ್ರಿಗೆ ಯಾವುದಾನ ಒಂದು ಸಣ್ಣ ಪಾತ್ರ ಇದ್ದರೆ ಕೊಡಿ ಅಂತ. ಅಲ್ಲಿ ಒಂದು ನನಗೆ ಪುಟ್ಟ ಪಾತ್ರ ಕೊಟ್ಟರು. ಪುಟ್ಟ ಪಾತ್ರ ಅಂದರೆ ಯಾವುದು, ಒಂದು ಸಣ್ಣದು ಸಿಕ್ಕಂಡಿ ಪಾತ್ರ ಕೊಟ್ಟರು. ಸಿಕ್ಕಂಡಿ ಪಾತ್ರ ಕೊಟ್ಟ ಮೇಲೆ ಹಾಗೆ 1 ವರ್ಷ ಹೋದ್ಮೇಲೆ ನನಗೆ ವಿದುರ ಕೊಟ್ಟರು. ಹಾಗೆ ಸ್ವಲ್ಪ ಹಾಗೆ ನಾವು ಡ್ರಾಮಾ ಎಲ್ಲ ಮಾಡ್ಕೊಂಡು ಬರೋವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಆಗ ನನಗೆ ಅರ್ಜುನ ಕೊಟ್ಟರು. ಅದರಲ್ಲಿ ಸುಮಾರು 1.5 ವರ್ಷ ಅರ್ಜುನ ಮಾಡಿ ಸುಮಾರು 5 ವರ್ಷ ಧರ್ಮರಾಯ ಪಾತ್ರ ಮಾಡಿದೆ. ಕಲಾಕ್ಷೇತ್ರದಲ್ಲಿ ನನಗೆ ಅವಾರ್ಡ್, ಶಕುನಿ ಪಾತ್ರ ನಾನೇ ಮಾಡಿ ಅವಾರ್ಡ್ ಸಿಕ್ಕಂಗೆ ಆಯಿತು. ಆಕಸ್ಮಿಕ ನಮ್ಮ ಕಲಿಸ್ತಾ ಇದ್ದಿದ್ದು ಮಾಸ್ಟರ್ ಏನಾಯಿತು ಅಂದರೆ ಅವ್ರಿಗೆ ಒಂದು ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ಮೇಲೆ ನಮ್ಮ ಟೀಮು ಅದನ್ನು ಮುಂದೆ ತಗೊಂಡು ಹೋಗೋರು ಯಾರೂ ಇಲ್ಲ. ಹಾಗಾಗಿ ನಾವು ಬೆಂಗಳೂರು ಬಿಟ್ಟು ಸೀದಾ ನಾನು ಮಂಗಳೂರಿಗೆ ಬಂದೆ. ಈಗ ಮಂಗಳೂರಿಗೆ ಬಂದು 27 ವರ್ಷ ಆಯಿತು. ಇಲ್ಲಿ ಸುಮಾರು ಈಗ ಒಂದು 6-7 ವರ್ಷದಿಂದ ನಾನು LSOC ಕಾಲೇಜಲ್ಲಿ ಸೆಕ್ಯೂರಿಟಿಯಾಗಿ ವಿದ್ಯೆ ಮಾಡ್ತಾ ಇದ್ದೀನಿ. ಇಲ್ಲೇ ನನ್ನದೇ ಆದ ಒಂದು ಪುಟ್ಟ ಮನೆ ಮಾಡಿಕೊಂಡು ನನ್ನದೇ ಆದ ಸಂಸಾರ ಉಂಟು. ಹೀಗೆ ಇಲ್ಲೇ ನಾವು ಸೆಟ್ಲ್ ಆಗಿದ್ದೀವಿ. ಪೂರ ಏತ್ ವಾಚ್ಮ್ಯಾನ್ ಉಲ್ಲೇರು ಪೂರ ನನ್ನ ಪುದರ್ ಗೊತ್ತಿಜ್ಜಿ. ಬಟ್ ವಿಜಯನ ಪುದರ್ ಇಡೀ ಕ್ಯಾಂಪಸ್ ಪೂರೆರೆಗ್ಲ ಗೊತ್ತುಂಡು. ನಮ್ಮ ಬನ್ನಾಗ ನಮ್ಮ ತೆಲ್ತು ಒಂದು ವೆಲ್ಕಮ್ ಮಲ್ಪುಂಡು ವಿಜಯನ್ನ. ಹಾಗೆ ನನಗೆ ಅದರಲ್ಲಿ ತೃಪ್ತಿ ಇದೆ. ಇಲ್ಲಿ ಮಕ್ಕಳನ್ನ ಮಾತಾಡಿಸೋದ್ರಲ್ಲಿ, ಮತ್ತು ಮಕ್ಕಳಿಗೆಲ್ಲ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ. ಮತ್ತು ಎಲ್ಲ ಮಕ್ಕಳು ನಮ್ಮ ಗೇಟ್ ಒಳಗೆ ಬಂದ ಮೇಲೆ ಎಲ್ಲ ನಮ್ಮ ಮಕ್ಕಳಿದ್ದಾಗೆ, ಹಾಗೆ ಎಲ್ಲ ಅಂಕಲ್ ಅಂತ ಮಾತಾಡ್ತಾರೆ. ಪ್ರತಿದಿನ ಬೆಳಿಗ್ಗೆ ಎಂಟ್ರಿ ಆಗಬೇಕಿದ್ರೆ ಒಂದು ಮುಖದಲ್ಲಿ ನಗು ಇಟ್ಕೊಂಡು ಕುತ್ಕೊಂಡಿರ್ತಾರೆ. ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ನಮಗೂ ಕಾಲೇಜ್ ಬರುವಾಗ ಬೆಳಿಗ್ಗೆ ಏನಪ್ಪ ಯಾವುದೋ ಬಸ್ಸೆಲ್ಲ ಟ್ರಾವೆಲ್ ಮಾಡಿ ಬರ್ತಾರೆ. ಬಟ್ ರಿಯಲಿ ಇವ್ರ ಮುಖ ನೋಡಿದಂದ್ರೆ ನಮಗೂ ಸಹ ಏನೋ ಜೋಶ್. ಯಾವಾಗಲೂ ಬರ್ತಾರೆ, ನಮಗೆ ರಜೆ ಇದ್ದಾಗಲೂ ಬರ್ತಾರೆ. ಆಗಲೂ ಇವ್ರ ಜೊತೆ ಆ ಸ್ಮೈಲ್ ನೋಡೋಗಲ್ವ, ತುಂಬ ಖುಷಿ ಆಗ್ತದೆ. ಬೆಳಿಗ್ಗೆ ಎಂಟ್ರಿ ಆಗಬೇಕಿದ್ರೆ ಅಂತೂ ಫುಲ್ ಜಾಯ್ ಇವರ ಬಗ್ಗೆ. He's the one who opens gate whenever I'm late and he gives me candies, okay? He will have those chocolates with him. Whenever I pass through, he will give, Ichaba. So that is the first thing I see when I enter the college. So that makes my day. ಇಲ್ಲಿ ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡುವಾಗ ನನಗೆ ಮುಂಚೆದು ನೆನಪಾಗ್ತದೆ. ಒಂದು ಸ್ವಲ್ಪ ನಾವು ಅಲ್ಲಿ ಹೋಗಿ ನೋಡುವ, ನಾವು ಮಾಡೋ ಒಂದು ನಮಗೂ ಈಗೂ ಒಂದು ಆಸೆ ಉಂಟು. ನಮ್ಮ ಕಿಷ್ಟಿ ಸರ್ಗೆ ನಾನು ಒಂದು ಸಲ ಹೇಳಿದ್ದೆ, ಸರ್ ನಾನೀಗ ಪೌರಾಣಿಕದಲ್ಲಿ ಬೆಂಗಳೂರಲ್ಲಿ ಮಾಡ್ತಿದ್ದೆ ಅಂತ. ಹೌದಾ ಸರ್ ಅಂತ ಹೇಳ್ತಿದ್ರು. ಆಗ ಅವ್ರು ಹೇಳ್ತಿದ್ರು, ನೀವು ಇಲ್ಲಿ ಮಾಡ್ಬೋದಲ್ಲ ಸರ್ ಅಂದರು. ಬೇಡ ಸರ್, ನಮಗೆ ಇದೇ ಸಾಕು. ಒಂದು ಇದಕ್ಕಿದ್ದಾಗೆ ಒಂದು ಸಲ ಕಿಷ್ಟಿ ಸರ್ ನನಗೆ ಮೊನ್ನೆ ಒಂದು 10 ಗಂಟೆಯಲ್ಲಿ, ಸರ್ ನೀವು ನಮ್ಮ ಮಕ್ಕಳಿಗೆ ಗೆಸ್ಟ್ ಆಗಿ ಬನ್ನಿ ಅಂತ ಕೇಳಿದ್ರು. ಸರ್ ಎಂತ ಸರ್ ನಾನು ಬರೋದಾ ಅಂತ ಕೇಳಿದೆ. ಆಯಿತು ನಾನು ಬರ್ತೀನಿ ಸರ್ ಅಂತ ಹೇಳಿ ಅವತ್ತು ನಾವು ಪರ್ಫಾರ್ಮ್ ಮಾಡಿ
ಮಾರನೇ ದಿವಸ ನಾನು ಗೆಸ್ಟ್ ಆಗಿ ಅಲ್ಲಿ ಹೋದೆ. ಮೊನ್ನೆ ಅವರು ಸಡನ್ ಫೋನ್ ಮಾಡಿದ್ರಲ್ಲ, ಆವಾಗೇ ಅವ್ರಿಗೆ ಗೊತ್ತುಂಟು ನೀನು ಡ್ರಾಮಾದಲ್ಲಿ ಮಾಡ್ತಿದ್ದೆ ಅಂತ. ನನ್ನೇ ಆಶ್ಚರ್ಯವಾಗಿ ಅವರು ಕೇಳಿದ್ರು. ಅವರು ಖುಷಿಯಾಗಿದೆ. ಈಗಲೂ ಎಲ್ಲ ಇದು ಅದು ಒಳಗೆ ಇರ್ತದೆ. ಅದು ಕಲೆ ಬಿಟ್ಟು ಹೋಗೋದಿಲ್ಲ. ಕಲೆ ಹೋಗೋದು ನಾವು ಹೋಗುವಾಗ ಅದು ನಮ್ಮನ್ನು ಬಿಡ್ತದೆ. ನಾನು ಕಿಷ್ಟಿ ಸರಿಗೆ ಧನ್ಯವಾದಗಳು ಹೇಳಬೇಕು. ಅವರೇ ಇದಕ್ಕೆ ಎಲ್ಲ ಕಾರಣ ಅಂದರೆ ನಮ್ಮ ಕಿಷ್ಟಿ ಸರೇ. Certain people know they'll be hidden in all these places, and it's our responsibility to get them out of this. So he's a great man. He's a very kind. Basically, he's the best human being you can find in Aloysius. ಇಲ್ಲೇ ಸಿಕ್ಕಿದ್ರೆ ಒಂದು ಸಣ್ಣ ಸಣ್ಣ ಪಾತ್ರ ಅವರಿಗೆ, ಅವರ ಖುಷಿಯಲ್ಲಿ ನಾನು ಮಾಡ್ತೀನಿ. ನಾನು ವಾಚ್ಮೆನ್ ಆಗೇ ಇರ್ತೀನಿ. ಅದೇ ನನ್ನ ಈ ಸಮಸ್ಯೆಯಲ್ಲಿ ಏನಾದರೂ ಒಂದು ಸಣ್ಣ ಪಾತ್ರ ಸಿಕ್ಕರೆ ಮಾಡ್ತೀನಿ. ಅದೊಂದು ಖುಷಿ ಕೊಡ್ತದೆ. ಈ ವಾಚ್ಮೆನ್ ಉದ್ಯೋಗನೇ ನನ್ನ ಇದು.